ನಮಸ್ಕಾರ. ಬಹಳ ವರ್ಷಗಳಿಂದ ನಾವು ಕೇವಲ ಷೇರುಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಹಳ ಜನರ ಒತ್ತಾಯದ ಮೇರೆಗೆ, ಡಿಮಾಂಡ್ ಮೇರೆಗೆ ನಾವು ಈಗ ಒಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಮ್ಯೂಚುವಲ್ ಫಂಡ್ಗಳ ಬಗೆಗೆ. ಯಾಕಂದ್ರೆ ಬಹಳ ಜನ ಮ್ಯೂಚುವಲ್ ಫಂಡ್ ಹಾಕ್ತಾರೆ, ಸುಮಾರು ಜನ ಷೇರುಗಳು ಹಾಕ್ತಾರೆ. ಪರ್ಸೆಂಟೇಜ್ ಕೇಳಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕುವವರ ಸಂಖ್ಯೆ ಅತಿ ಜಾಸ್ತಿ. ಆದ್ದರಿಂದ ಅವರಿಗೂ ಅನುಕೂಲ ಆಗಲಿ ಅಂತೇಳಿ ಇಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ವಿಷಯ, ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಭಾರಿ ಲಾಭ ಬಂದಿದೆ. ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಇಂಡೈರೆಕ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ಸ್. ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಮುಖಾಂತರ ನನ್ನ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ನಾನು ಹೂಡಿಕೆ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ. ನಾವು ಸಾವಿರಾರು ವ್ಯಕ್ತಿಗಳನ್ನು ನೋಡಿದ್ದೇನೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಗಳಲ್ಲಿ, ನಮ್ಮ ಚಾನೆಲ್ ಅಲ್ಲಿ ಅವರನ್ನು ನೋಡಿ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ, ಸ್ಟಾಕ್ ಮಾರ್ಕೆಟ್ ದೀರ್ಘಾವಧಿಯಲ್ಲಿ ಒಳ್ಳೆಯ ಲಾಭವನ್ನು ಕೊಡುತ್ತೆ. ಆದರೆ ಇಂಡಿವಿಜುವಲ್ಸ್ ಏನ್ ಹಣ ಹಾಕ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅವರಿಗೆ ಅಷ್ಟು ಹೇಳಿಕೊಳ್ಳುವಂತ ಲಾಭ ಬರದೇ ಇರ್ಬೋದು. ಅಂತಂದ್ರೆ ನಿಫ್ಟಿ 50 ಏನ್ ಹೋಗಿದೆ ಅಷ್ಟಾದ್ರೂ ಲಾಭ ಬರಬೇಕಾಗಿತ್ತು, ಅಷ್ಟು ಬರದೇ ಇರ್ಬೋದು. ಉದಾಹರಣೆಗೆ ನಿಫ್ಟಿ 50 ಯಾವುದೋ ಒಂದು ವರ್ಷ 16% ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೆ, ಮತ್ತು ಕಳೆದ 3 ವರ್ಷದಲ್ಲಿ 16% ಕೊಟ್ಟಿದೆ ಅಂತಂದ್ರೆ, ನಿಮ್ಮ ಪೋರ್ಟ್ಫೋಲಿಯೋ ಕೂಡ 16 ಹಾಗೆ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಅಪ್ರಿಸಿಯೇಟ್ ಆಗ್ಬೇಕಾಗಿತ್ತು. ಆದರೆ ನಾವು ನೋಡಿದ ಹಾಗೆ ಬಹಳ ಜನ SEP ಅಲ್ಲಿ ಇಲ್ಲಿ ಮಿಸ್ ಮಾಡ್ತಾರೆ, ಅವ್ರಿಗೆ 16% ಬರದೇ ಇರ್ಬೋದು. ಈಗ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಹೂಡಿಕೆ ಮಾಡುವವರಿಗೆ ಎರಡನೇ ಪಾಯಿಂಟ್, ಬಹಳ ಜನ ಒಂದಷ್ಟು ಎಫರ್ಟ್ ಮಾಡಿ ಷೇರುಗಳನ್ನು ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ, ಹಣವನ್ನು ಹಾಕ್ತಾ ಹೋಗ್ತಾರೆ, ಬೇಕಾದಷ್ಟು ತಾಳ್ಮೆ ಡಿಸಿಪ್ಲಿನ್ ಹಣವನ್ನು ಹಾಕೊಂಡು ಹೋಗ್ತಾರೆ. ಆದರೆ ಕೊನೆಯಲ್ಲಿ ಅವರಿಗೆ ಬರುವ ಲಾಭ ಹೇಳಿಕೊಳ್ಳುವಷ್ಟಿರುವುದಿಲ್ಲ. ಯಾಕಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಅಷ್ಟೊಂದು ನಾಲೆಜ್ ಇಲ್ಲದೆ ಇರಬಹುದು. ಆದ್ದರಿಂದ ಅಂತಹ ವ್ಯಕ್ತಿಗಳಿಗೆ ನಾವು ಹೇಳೋದು, ಯಾರಿಗೆ ಷೇರು ಮಾರುಕಟ್ಟೆಯಲ್ಲಿ ನಾಲೆಜ್ ಇಲ್ವೋ, ಪೇಷನ್ಸ್ ಇಲ್ಲವೋ, ಮತ್ತೆ ಮಾನಿಟರ್ ಮಾಡಲಿಕ್ಕೆ ಸಮಯ ಇಲ್ಲವೋ, ಅಂತವರು ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದು ಒಳಿತು. ಯಾಕಂದ್ರೆ ಸುಮಾರಾಗಿ ಒಳ್ಳೆಯ ರಿಟರ್ನ್ಸ್ ಬರ್ತಾ ಇದೆ, ಈ ವಿಡಿಯೋದಲ್ಲಿ ನೋಡಿದ ಹಾಗೆ. ಈಗ ಮೂರನೆಯ ಪಾಯಿಂಟ್ ಅನ್ನು ಕವರ್ ಮಾಡ್ತಾ ಇದ್ದೇನೆ, ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ಸ್. ಸಾಮಾನ್ಯವಾಗಿ ಷೇರುಗಳಲ್ಲಿ SEP ಮಾಡಬೇಕಾದ್ರೆ ನೀವು ವಾಲಂಟರಿ ಆಗಿ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ಹಾಕ್ಬೇಕಾಗುತ್ತೆ, ನೀವೇ ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬಹಳ ಜನಕ್ಕೆ ಈ ಪೇಷನ್ಸು ಮತ್ತು ಡಿಸಿಪ್ಲಿನ್ ಇಲ್ಲದೆ ಇರೋದ್ರಿಂದ ಮಧ್ಯದಲ್ಲಿ ಹಲವಾರು ತಿಂಗಳುಗಳು ಬಿಟ್ಟು ಹೋಗ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ರಿಟರ್ನ್ಸ್ ಒಂದಷ್ಟು ಕಮ್ಮಿ ಆಗುತ್ತೆ. ಆದರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ, ಆವಾಗ ಬ್ಯಾಂಕಿನಿಂದ ನಿರ್ದಿಷ್ಟವಾದ ಒಂದು ಮೊತ್ತ, ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿಮ್ಮ ಮ್ಯೂಚುವಲ್ ಫಂಡ್ಗಳನ್ನು ಆಟೋಮೆಟಿಕ್ ಆಗಿ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ವಿಲ್ ಪವರ್ನ ಅಗತ್ಯತೆ ಇಲ್ಲ. ಹೀಗೆ ನೀವು ರೆಗ್ಯುಲರ್ ಆಗಿ ಹಾಕೋದ್ರಿಂದ ಆಗಾಗ ಬಿಟ್ಟು ಬಿಟ್ಟು ಹಾಕೋದಕ್ಕಿಂತ ಇಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಇವತ್ತು ನಮ್ಮ ಎಲ್ಲಾ ಚಾನೆಲ್ ಮೆಂಬರ್ಸ್ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಒಂದು ಅಸೆಸ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಏನು ಅಂತಂದ್ರೆ, ನಿಮ್ಮ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಹೇಗಿದೆ. ಅಂದರೆ 2-3 ವರ್ಷ ಹಣ ಹೂಡಿದ ಮೇಲೆ 1 ವರ್ಷಕ್ಕೆ ಏನೂ ಗೊತ್ತಾಗುವುದಿಲ್ಲ. ಹಾಗೇನಾದ್ರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ಗಿಂತ ಕಮ್ಮಿ ಇದೆ ಅಂತಂದ್ರೆ, ಆವಾಗ ಯೋಚನೆ ಮಾಡುವ ಸಮಯ ಬಂದಿದೆ, ಇನ್ನು ಮುಂದೆ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಬಹುದು. ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ಆಶ್ಚರ್ಯ ಆಗಬೇಕು, ಆ ತರದ ಮಟ್ಟಿಗಿನ ಲಾಭ ಹೊಂದಿದೆ. ಈಗ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಲಾರ್ಜ್ ಕ್ಯಾಪ್ ಇಕ್ವಿಟಿ ಫಂಡ್ಸ್. ಕ್ವಾಂಟ್ ಲಾರ್ಜ್ ಕ್ಯಾಪ್ ಫಂಡ್ ನಂಬರ್ 1 48.56% ರಿಟರ್ನ್ಸ್ ಕೊಟ್ಟಿದೆ 1 ವರ್ಷದಲ್ಲಿ. 2 JM ಲಾರ್ಜ್ ಕ್ಯಾಪ್ ಫಂಡ್ 47.70%. 3 ಬ್ಯಾಂಕ್ ಆಫ್ ಇಂಡಿಯಾ ಬ್ಲೂ ಚಿಪ್ ಫಂಡ್ 43.88% ರಿಟರ್ನ್ಸ್ ಕೊಟ್ಟಿದೆ. ಈಗ ಮಿಡ್ ಕ್ಯಾಪ್ ಇಕ್ವಿಟಿ ಫಂಡ್, ಮೊದಲನೇದು ITI ಮಿಡ್ ಕ್ಯಾಪ್ ಫಂಡ್ 72.25% ರಿಟರ್ನ್ಸ್ ಕೊಟ್ಟಿದೆ. 2 ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ 70.25% ರಿಟರ್ನ್ಸ್ ಕೊಟ್ಟಿದೆ. 3 JM ಮಿಡ್ ಕ್ಯಾಪ್ ಫಂಡ್ 67.14% ರಿಟರ್ನ್ಸ್ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಇಕ್ವಿಟಿ ಫಂಡ್ಸ್ ಲಿಸ್ಟ್ ಹೀಗಿದೆ. 1 ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ 75.3% ರಿಟರ್ನ್ಸ್. 2 ITI ಸ್ಮಾಲ್ ಕ್ಯಾಪ್ ಫಂಡ್ 67.93% ಇನ್ 1 ಇಯರ್. 3ನೇದು ಮಹೀಂದ್ರ ಮನು ಲೈಫ್ ಸ್ಮಾಲ್ ಕ್ಯಾಪ್ ಫಂಡ್ 67.70%. ಫ್ಲೆಕ್ಸಿ ಕ್ಯಾಪ್ ಈಕ್ವಿಟಿ ಫಂಡ್ಗಳಿಗೆ ಬಂದ್ರೆ, ಮೊದಲನೇದು
JM ಫ್ಲೆಕ್ಸಿ ಕ್ಯಾಪ್ ಫಂಡ್ 68.33% ರಿಟರ್ನ್ಸ್. 2 ಬ್ಯಾಂಕ್ ಆಫ್ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ 65.21%. 3 ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ 59.96%. ಮುಂದಿನ ವಿಭಾಗ ಮ್ಯೂಚುವಲ್ ಫಂಡ್ಗಳಲ್ಲಿ ಅಗ್ರೆಸಿವ್ ಹೈಬ್ರಿಡ್ ಫಂಡ್ಸ್. ಮೊದಲನೇದು JM ಅಗ್ರೆಸಿವ್ ಹೈಬ್ರಿಡ್ ಫಂಡ್ 56.44% ರಿಟರ್ನ್ಸ್ ಕೊಟ್ಟಿದೆ ಒಂದು ವರ್ಷದಲ್ಲಿ. 2 ಬ್ಯಾಂಕ್ ಆಫ್ ಇಂಡಿಯಾ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಈಕ್ವಿಟಿ ಅಂಡ್ ಡೆಟ್ ಫಂಡ್ 51.51% ರಿಟರ್ನ್ಸ್ ಕೊಟ್ಟಿದೆ. ಮೂರನೇದು ಕ್ವಾಂಟ್ ಅಬ್ಸಲ್ಯೂಟ್ ಫಂಡ್ 39.44% ರಿಟರ್ನ್ಸ್ ಕೊಟ್ಟಿದೆ. ಇವತ್ತು ನೀವು ಪ್ರಾಮಾಣಿಕವಾಗಿ ನಿಮ್ಮ ಪೋರ್ಟ್ಫೋಲಿಯೋನ ತೆಗೆದು ನೋಡಬೇಕಾಗುತ್ತೆ. ಕಳೆದ ಹಲವು ವರ್ಷಗಳಲ್ಲಿ ನಿಮಗೆ ಏನ್ ರಿಟರ್ನ್ಸ್ ಬಂದಿದೆ, ಅದು ನಿಫ್ಟಿ 50ಗಿಂತ ಜಾಸ್ತಿ ಇದೆಯಾ, ಮತ್ತು ಈ ಕೆಳಕಂಡಂತಹ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾತಾಡದೆ ಅದಕ್ಕಿಂತ ಜಾಸ್ತಿ ಇದೆಯಾ? ಯಾಕಂತಂದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಾನು ಕೊಟ್ಟ ಲಿಸ್ಟು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್. ನೀವು ಯಾವ್ದಾದ್ರೂ ಅಷ್ಟು ಬೆಸ್ಟ್ ಇಲ್ಲದೆ ಇರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದು ಕೂಡ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತಂದ್ರೆ ಆವಾಗ ಯೋಚನೆ ಮಾಡುವ ಸಮಯ ಬಂದಿದೆ ಎಂದು ಭಾವಿಸಬೇಕು. ನೀವು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಆಗಿದ್ರೆ ಕಳೆದ 3 ವರ್ಷದಿಂದ ಮೇಲೆ ಹಣವನ್ನು ಹಾಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ರಿಟರ್ನ್ಸ್ ಚೆನ್ನಾಗಿರ್ಬೋದು. ಅಕಸ್ಮಾತ್ ನಿಮ್ಮ ರಿಟರ್ನ್ಸ್ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಇದೀಗ ಯೋಚನೆ ಮಾಡುವ ಸಮಯ. ಸಾಮಾನ್ಯವಾಗಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ ಬ್ಯಾಂಕಿನಲ್ಲಿ ಒಂದು 7-8% ಬರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ 12ರಿಂದ 13% ಬರ್ಬೋದು. ಷೇರುಗಳಲ್ಲಿ 15% ಬರ್ಬೋದು. ಆದರೆ ಬಹಳಷ್ಟು ಜನರ ಶೇರ್ ಪೋರ್ಟ್ಫೋಲಿಯೋದಲ್ಲಿ ಅದೇನು ನಿಫ್ಟಿ 50 ಅನ್ ಮಾಡಿದೆಯೋ ಆ ಲೆವೆಲಿಗೆ ಕೂಡ ಅವರಿಗೆ ರಿಟರ್ನ್ಸ್ ಬಂದಿರಲಿಕ್ಕಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವವರಿಗೆ ಬೆಂಚ್ ಮಾರ್ಕ್ ನಿಫ್ಟಿ 50. ಆದ್ದರಿಂದ ನಿಮ್ಮ ಅರ್ನಿಂಗ್ ನಿಫ್ಟಿ 50ಯಷ್ಟು ಇಲ್ಲದಿದ್ದರೆ ಆಗ ಮತ್ತೊಮ್ಮೆ ಕುತ್ಕೊಂಡು ಯೋಚನೆಯನ್ನು ಮಾಡುವಂತ ಸಮಯ. ನಮ್ಮ ಕಾರ್ಯಾಗಾರಗಳಲ್ಲಿ ನಾವು CAGR ಅಥವಾ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ ಮಾತಾಡ್ತೇವೆ. ಬಹಳಷ್ಟು ಜನಕ್ಕೆ ಅದರ ಮೀನಿಂಗ್ ಗೊತ್ತಿಲ್ಲದೆ ಇರಬಹುದು, ಮತ್ತು CAGR ಅಲ್ಲಿ ಕ್ಯಾಲ್ಕುಲೇಷನ್ ಮಾಡದೇ ಇದ್ರೆ ನಿಮಗೆ ಆಕ್ಚುಯಲ್ ರಿಟರ್ನ್ಸ್ ಗೊತ್ತಾಗೋದಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ಒಂದು ಸಣ್ಣ ವಿಷಯ ಕವರ್ ಮಾಡ್ತಾ ಇದ್ದೇನೆ, ಹೌ ಟು ಅಸೆಸ್ ವೆದರ್ ಯುವರ್ ಪೋರ್ಟ್ಫೋಲಿಯೋ ಇಸ್ ಡೂಯಿಂಗ್ ವೆಲ್. ನಿಮ್ಮ ಹತ್ರ ಝೀರೋದ ಡಿಮ್ಯಾಟ್ ಅಕೌಂಟ್ ಇದ್ರೆ ಅಲ್ಲೊಂದು ಫೀಚರ್ ಇದೆ, ಚೆಕ್ XIRR ಅಥವಾ CAGR ಆಫ್ ಯುವರ್ ಪೋರ್ಟ್ಫೋಲಿಯೋ. ಅಂದರೆ 2-3 ವರ್ಷ ಹಣವನ್ನು ಹಾಕಿದ್ರೆ ಮಾತ್ರ ನೀವು XIR ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ವರ್ಷಕ್ಕೆ ಮೀನಿಂಗ್ಫುಲ್ ಆಗಿ ಅದರ ರಿಟರ್ನ್ಸ್ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಝೀರೋದಾದ ಕೈಟ್ ಆಪ್ ಇದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ವ್ಯೂ ಪೋರ್ಟ್ಫೋಲಿಯೋ XIRR. ನಾನು ಸಾಂಕೇತಿಕವಾಗಿ ಝೀರೋದಾದ ಕೈಟ್ ಬಗ್ಗೆ ಮಾತಾಡ್ತಿದ್ದೇನೆ. ಆದರೆ ನೀವು ಬೇರೆ ಯಾವುದಾದ್ರೂ ಆಪ್ ಅನ್ನ ಬಳಸ್ತಾ ಇದ್ರೆ, ಉದಾಹರಣೆಗೆ ಗ್ರೋ ಆಗ್ಬೋದು ಅಥವಾ ಅಪ್ಸ್ಟಾಕ್ಸ್ ಆಗ್ಬೋದು, ಅಲ್ಲಿ ಕೂಡ ಈ ಫೀಚರ್ ಒಂದು ಬೇರೆ ತರದಲ್ಲಿರ್ಬೋದು. ಅದನ್ನ ಹುಡುಕಿ ತೆಗೆಯುವಂತ ಕೆಲಸ ನಿಮ್ಮದಾಗುತ್ತೆ. ಈಗ ಒಂದು ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಫಾರ್ ಆಲ್ ಚಾನಲ್ ಮೆಂಬರ್ಸ್ ನಾಳೆ 30ನೇ ತಾರೀಕು ಜುಲೈ ಮಂಗಳವಾರ ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ಯೂಟ್ಯೂಬ್ ಅಲ್ಲಿ. ಇದು ನಡೆಯುವುದು ನಮ್ಮ ಇದೇ ಚಾನಲ್ ಅಲ್ಲಿ. ಆದ್ದರಿಂದ ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಅನ್ನ ಬೀಟ್ ಮಾಡಿದ್ಯಾ, ಅದಕ್ಕಿಂತ ಜಾಸ್ತಿ ಬಂದಿದ್ಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.